ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಕದಂಬ ಚಾನಲ್ 10,000 ಸಬ್ಸ್ಕ್ರೈಬರ್ಸ್ ಪಡೆದುಕೊಂಡು ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಈ ಸಂಖ್ಯೆ 12,500 ದಾಟಿತ್ತು. ನಾನು ಈ ಚಾನಲನ್ನು ಹೆಚ್ಚು ಕಡಿಮೆ 1.5 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದೆ. ಆಗ ಬೇರೆ ಇತರೆ ಕೆಲಸಗಳನ್ನು ಮಾಡ್ತಾ ಇದ್ದ ಕಾರಣ ಈ ಚಾನಲ್ನ ಮೇಲೆ ಗಮನ ಕೊಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ 10,000 ಜನರನ್ನು ನನ್ನ ಚಾನಲ್ ಸಂಪಾದನೆ ಮಾಡಿದೆ. ನನ್ನಂಥ ಒಬ್ಬ ಮಾಮೂಲಿ ಹುಡುಗನಿಗೆ ಇದು ಖಂಡಿತ ದೊಡ್ಡ ವಿಷಯನೇ. ನಿಜವಾಗಿ ನಾನು ಚಾನಲ್ ಪ್ರಾರಂಭ ಮಾಡುವಾಗ ಇಷ್ಟೆಲ್ಲ ಹಂತಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಕೂಡ ಇರಲಿಲ್ಲ. ಆದರೆ ಈಗ ನನ್ನ ಸ್ನೇಹಿತರು ಹಾಗೂ ಸಪೋರ್ಟರ್ಸ್ಗಳು ಮತ್ತು ನಿಮ್ಮ ಸಹಾಯದಿಂದ ಇದನ್ನು ರೀಚ್ ಮಾಡೋದಕ್ಕೆ ಸಾಧ್ಯವಾಯಿತು. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಸದಾ ಚಿರಋಣಿ. ನನ್ನ ಹೆಸರು ಗಣೇಶ್ ನಾಯ್ಕ್. ನಮ್ಮ ಊರು ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ. ಹಸಿರು ವನಸಿರಿಯ ಮಡಿಲಲ್ಲಿ ನನ್ನೂರು ತುಂಬ ಸೊಗಸಾಗಿ ಕಾಣುತ್ತೆ. ಜೈನ ಬಸಿದಿ, ಶರಾವತಿ ಕಣಿವೆ, ಸುಂದರವಾದ ಕಾಡು, ಅಪರೂಪದ ಪ್ರಾಣಿ ಪಕ್ಷಿಗಳು, ಯಾವಾಗಲೂ ತುಂಬಿ ಹರಿಯೋ ಶರಾವತಿ ನದಿ, ಇಡೀ ಊರನ್ನ ಕಾಯ್ತಾ ಇರೋ ತಾಯಿ ಗುತ್ತಿಕನ್ನಿಕಾ ಪರಮೇಶ್ವರಿ, ಇವೆಲ್ಲವನ್ನ ನೋಡಿದ್ರೆ ನಾನು ಇಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಇನ್ನು ನನ್ನ ಮನೆಯಿಂದ 30 ಕಿಲೋಮೀಟರ್ ದೂರದಲ್ಲಿ ತಾಲೂಕು ಹೊನ್ನಾವರ ಇದೆ. ನಮ್ಮ ತಾಲೂಕು ಅನ್ಟಚ್ಡ್ ಹೆವೆನ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಇಲ್ಲ ಅನ್ನೋ ಹಾಗಿಲ್ಲ. ಕಾಡು, ಬೆಟ್ಟಗುಡ್ಡ, ಜಲಪಾತ ಅಷ್ಟೇ ಅಲ್ಲ, ಅತ್ಯಂತ ಸುಂದರವಾಗಿರೋ ಬೀಚ್ಗಳು ಕೂಡ ಇದೆ. ಅಪ್ಸರ್ಕೊಂಡ, ಇಕೋ ಬೀಚ್, ಕಾಂಡ್ಲಾ ನಡಿಗೆ ಹೊನ್ನಾವರದಿಂದ ಕೇವಲ 2 ಕಿಲೋಮೀಟರ್ ಒಳಗೇನೆ ಸಿಗುತ್ತೆ. ಸುಂದರವಾದ ಹೊನ್ನಾವರ ಬ್ರಿಡ್ಜ್ ಮೇಲಿಂದ ತುಂಬಿ ಹರಿಯೋ ಈ ಶರಾವತಿ ನದಿಯನ್ನ ನೋಡೋದೇ ಒಂದು ಸುಂದರವಾದ ಅನುಭವ. ಇನ್ನು ಕನ್ನಡ ಸಿನಿಮಾ ರಂಗದ ದಿಗ್ಗಜರಾದ ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ರವರು ಹುಟ್ಟಿ ಬೆಳೆದಿದ್ದು ಇದೇ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ. ಅವರ ವಿದ್ಯಾಭ್ಯಾಸ ಇದೇ ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಆಗಿತ್ತು ಅನ್ನೋದು ಇನ್ನೊಂದು ವಿಶೇಷ ಸಂಗತಿ. ಈ ನಮ್ಮ ತಾಲೂಕು ಈಗಿಂದ ಅಲ್ಲ, ಹಿಂದಿನ ಕಾಲದಿಂದನೂ ಅಂದರೆ ಐತಿಹಾಸಿಕವಾಗಿ ಕೂಡ ಅಷ್ಟೇ ಪ್ರಸಿದ್ಧವಾಗಿತ್ತು. ನಮ್ಮ ಇಲ್ಲಿನ ಪ್ರದೇಶವನ್ನ ಆಳ್ತಾ ಇದ್ದ ರಾಣಿ ಚೆನ್ನಭೈರಾದೇವಿ 54 ವರ್ಷಗಳ ಕಾಲ ರಾಜ್ಯವಾಳಿದ ಏಕೈಕ ರಾಣಿ. ನಮ್ಮ ಭಾರತದಲ್ಲಿ ಆಕೆಯಷ್ಟು ಸುದೀರ್ಘವಾಗಿ ಯಾವ ರಾಣಿ ಕೂಡ ಆಳ್ವಿಕೆ ನಡೆಸಿಲ್ಲ ಅನ್ನೋದು ದೊಡ್ಡ ವಿಶೇಷ. ಇಲ್ಲಿನ ಕಾಳು ಮೆಣಸು ಅಂದಿನ ಕಾಲದಲ್ಲೇ ಅರಬ್ ದೇಶದವರೆಗೂ ರಫ್ತಾಗ್ತಾ ಇತ್ತಂತೆ. ಹೀಗಾಗಿ ಆಕೆಗೆ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಅನ್ನೋ ಹೆಸರು ಬಂದಿದೆ. ಇನ್ನು ಪೌರಾಣಿಕವಾಗಿ ಹೇಳೋದಾದ್ರೆ ಅದಕ್ಕೂ ಕೂಡ ನಮ್ಮ ಹೊನ್ನಾವರ ಸುಪ್ರಸಿದ್ಧವಾಗಿದೆ. ಅತ್ಯಂತ ಪ್ರಖ್ಯಾತವಾದ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನ ಇರೋದು ಕೂಡ ನಮ್ಮ ತಾಲೂಕಿನಲ್ಲಿ. ಹಿಂದೆ ರಾವಣನಿಂದ ಆತ್ಮಲಿಂಗವನ್ನ ಲಂಕೆಗೆ ತೆಗೆದುಕೊಂಡು ಹೋಗದೆ ಇರೋ ತರ ತಡೆಯೋದಕ್ಕೆ ಬಂದ ಗಣೇಶ ಅದರಲ್ಲಿ ಯಶಸ್ವಿ ಆಗ್ತಾನೆ. ಶಿವನ ಆ ಆತ್ಮಲಿಂಗ ಗೋಕರ್ಣದಲ್ಲಿ ನೆಲೆ ನಿಂತರೆ ನಾರದ ಮುನಿಗಳಿಂದ ಪ್ರತಿಷ್ಠಾಪನೆಗೊಂಡ ಗಣೇಶ ಇದೇ ಇಡಗುಂಜಿಯಲ್ಲಿ ನೆಲೆ ನಿಲ್ತಾನೆ. ಇದು ಗಣೇಶನ ಪ್ರಖ್ಯಾತ ಸ್ಥಳವಾದ ಮೇಲೆ ಇಲ್ಲಿನ ಮಕ್ಕಳಿಗೆ ತಮ್ಮ ತಂದೆ ತಾಯಿಯರು ಆ ಗಣೇಶನ ಹೆಸರನ್ನ ಇಡೋದು ಸ್ವಾಭಾವಿಕ. ಹಾಗಾಗಿ ನಮ್ಮೂರಲ್ಲಿ ಎಲ್ಲಿ ನೋಡಿದ್ರು ಹೆಚ್ಚಾಗಿ ಗಣೇಶ, ಗಣಪತಿ, ವಿನಾಯಕ, ವಿಘ್ನೇಶ್ವರ ಇವರುಗಳೇ ಸಿಗೋದು ಹೆಚ್ಚು. ನನಗೂ ಕೂಡ ಅದೇ ಕಾರಣಕ್ಕೆ ಗಣೇಶ ಅಂತ ಹೆಸರಿಟ್ಟಿರ್ಬೋದು. ಹೀಗಾಗಿ ನಮ್ಮ ಊರು ಐತಿಹಾಸಿಕ ಹಾಗೂ ಪೌರಾಣಿಕವಾಗಿ ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗೆ ನನಗೂ ಕೂಡ ಈ 2 ವಿಷಯಗಳ ಮೇಲೆ ಆಸಕ್ತಿ ಜಾಸ್ತಿ. ಹಾಗಾಗಿ ನಾನು ನನ್ನ ಚಾನಲ್ನಲ್ಲಿ ಕೂಡ ಹೆಚ್ಚಾಗಿ ಹಿಸ್ಟರಿ ಮತ್ತು ಪೌರಾಣಿಕ ವಿಷಯಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಹಿಸ್ಟರಿಯಲ್ಲಿ ಕನ್ನಡದ ಮೊದಲ ಸಾಮ್ರಾಜ್ಯ ಆಗಿರೋ ಕದಂಬರು ಕೂಡ ನಮ್ಮ ಜಿಲ್ಲೆ ಅಂದರೆ ಉತ್ತರ ಕನ್ನಡದ ಬನವಾಸಿಯವರು. ಹೀಗಾಗಿ ನನ್ನ ಚಾನೆಲ್ಗೂ ಕೂಡ ಕನ್ನಡ ಕದಂಬ ಅಂತ ಹೆಸರಿಡೋದಕ್ಕೆ ಅದೇ ಮೂಲ ಕಾರಣ. ಈ ಕದಂಬರು ವಿಜಯನಗರ ಸಾಮ್ರಾಜ್ಯ, ಛತ್ರಪತಿ ಶಿವಾಜಿ, ಅಶೋಕ ಚಕ್ರವರ್ತಿ, ಮೌರ್ಯ ಸಾಮ್ರಾಜ್ಯ ಇಂತಹ ವಿಷಯಗಳ ಬಗ್ಗೆ ಹಿಸ್ಟರಿ ವಿಡಿಯೋವನ್ನು ಮಾಡಿದ್ದೇನೆ. ಇನ್ನು ಮಹಾಭಾರತ, ರಾಮಾಯಣ, ಶಿವಪುರಾಣ, ಐತಿಹಾಸಿಕ ಪುರಾತನ ದೇವಾಲಯಗಳು, ಕೇದಾರ್ನಾಥ್ ಮುಂತಾದ ಪೌರಾಣಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಇರೋ ವಿಡಿಯೋಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಮಾಡಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿರೋ ಆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಪ್ರತಿ ಬುಧವಾರ ಮತ್ತು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ತಪ್ಪದೇ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯನ್ನು ಸದಾ ಕಾಪಾಡಿಕೊಳ್ಳುವ ಭರವಸೆಯಲ್ಲಿ ನಾನಿರ್ತೀನಿ. ನಮ್ಮ ಜಿಲ್ಲೆ ಉತ್ತರ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಂಪೂರ್ಣ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳ್ಕೋಬಹುದು ಹಾಗೂ ಇತಿಹಾಸದ ಬಗ್ಗೆ ತಿಳ್ಕೋಬಹುದು. ಈಗಲೇ ಕ್ಲಿಕ್ ಮಾಡಿ.